ಎಲ್ಲರಿಗೂ ನಮಸ್ಕಾರ. ಮಾಘ ಮಾಸದ ಪಂಚಮಿಯ ದಿನವಾದ ಈ ದಿನವನ್ನು ವಸಂತ ಪಂಚಮಿ ಎಂದು ಕರೆಯಲಾಗುತ್ತದೆ. ಸರಸ್ವತಿಯ ಜನ್ಮದಿನವೆಂದು ಮತ್ತು ಸರಸ್ವತಿ ಜಯಂತಿ ಎಂದು ಈ ದಿನವನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ನಾವು ಬೃಹಸ್ಪತಿ ವಿರಚಿತ ಸರಸ್ವತಿ ಸ್ತೋತ್ರವನ್ನು ಈ ದಿನ ಕಲಿಯೋಣ. ಬೃಹಸ್ಪತಿರುವಾಚ ಸರಸ್ವತೀಂ ನಮಸ್ಯಾಮಿ ಚೇತನಾನಾಂ ಹೃದಿ ಸ್ಥಿತಾಂ ಕಂಠಸ್ಥಾಂ ಪದ್ಮಯೋನಸ್ತು ಹಿಮಕರಪ್ರಿಯಾಂ ಸದಾ ಮತಿದಾಂ ವರದಾಂ ಶುದ್ಧಾಂ ವೀಣಹಸ್ತಾವರಪ್ರದಾಂ ಐಂ ಐಂ ಮಂತ್ರಪ್ರಿಯಾಂ ಹ್ರೀಂ ರಾಂ ಕುಮತಿಧ್ವಂಸಕಾರಿಣೀಂ ಸುಪ್ರಕಾಶಾಂ ನಿರಾಲಂಬಾ ಅಜ್ಞಾನತಿಮಿರಾಪಹಂ ಶುಕ್ಲಾಂ ಮೋಕ್ಷಪ್ರದಾಂ ರಮ್ಯಾಂ ಶುಭಾಂಗೀಂ ಶೋಭನಪ್ರದಾಂ ಪದ್ಮಸಂಸ್ಥಾಂ ಕುಂಡಲಿನೀಂ ಶುಕ್ಲವರ್ಣಾಂ ಮನೋರಮಾಂ ಆದಿತ್ಯಮಂಡಲೆ ಲೀನಾಂ ಪ್ರಣಮಾಮಿ ಹರಿಪ್ರಿಯಾಂ ಇತಿ ಮಾಸಂ ಸ್ತುತಾನೇನ ವಾಗೀಶೇನ ಮಹಾತ್ಮನಾ ಆತ್ಮಾನಂ ದರ್ಶಯಾಮಾಸ ಶರದಿಂದು ಸಮಪ್ರಭಾಂ. ಸರಸ್ವತ್ಯುವಾಚ ವರಂ ವೃಣ್ಯಿಷ್ಯ ಭದ್ರಂ ತೇ ಯಸ್ತೆ ಮನಸಿ ವರ್ತತೆ. ಬೃಹಸ್ಪತಿರುವಾಚ ವರದಾಯದಿ ಮೇ ದೇವಿ ಸಮ್ಯಕ್ ಜ್ಞಾನಂ ಪ್ರಯಚ್ಛ ಮೇ. ಸರಸ್ವತ್ಯುವಾಚ ಇದಂ ತೇ ನಿರ್ಮಲಂ ಜ್ಞಾನಂ ಅಜ್ಞಾನತಿಮಿರಾಪಹಂ ಸ್ತೋತ್ರೇಣಾನೇನ ಮಾಂ ಸ್ತೌತಿ ಸಮ್ಯಕ್ ವೇದಾವಿದಾಂಬರ ಲಭತೆ ಪರಮಂ ಜ್ಞಾನಂ ಮಮ ತುಲ್ಯ ಪರಾಕ್ರಮಂ. ತ್ರಿಸಂಧ್ಯಂ ಯಃ ಪಠೇ ನಿತ್ಯಂ ಯಸ್ತ್ವಿದಂ ಜಪತೆ ಸದಾ ತೇಷಾಂ ಕಂಠೆ ಸದಾ ವಾಸಂ ಕರಿಷ್ಯಾಮಿ ನ ಸಂಶಯಃ. ಇತಿ ಶ್ರೀ ಪದ್ಮಪುರಾಣೇ ಬೃಹಸ್ಪತಿ ಪ್ರೋಕ್ತಂ ಸರಸ್ವತಿ ಸ್ತೋತ್ರಂ ಸಂಪೂರ್ಣಂ. ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವಿ ಸರಸ್ವತಿ ನಮೋಸ್ತುತೆ. ಸದ್ಗುರುಚರಣಾರವಿಂದಾರ್ಪಣಮಸ್ತು. ಈ ಶ್ಲೋಕ ನಿಮಗೆ ಲೈಕ್ ಆಗಿದ್ದ ಪಕ್ಷದಲ್ಲಿ